ಎರಡು ಯಾವುದೋ ತಗೊಂಡು ಮಲ್ಕೊಂಡೆ, ಅದೇನು ಸರಿನೇ ಹೋಗಲಿಲ್ಲ. ಅದಕ್ಕೆ ಇದು ಇರಲಿ ಅಂಗಡಿ ಕ್ಲೋಸ್ ಮಾಡ್ಕೊಂಬತ್ತೀನಿ ಜಲ್ದಿ. ಜಾಸ್ತಿ ಗಂಟ್ಲು ನೋವು, ಮಾತಾಡೋಕ್ಕೆ ಆಯ್ತಾಯಿಲ್ಲ ಜಾಸ್ತಿ. ಸ್ವಲ್ಪ ಹೊತ್ತು ಯಾರು ನಮ್ಮ ಅಕ್ಕ ಇದ್ದಿದ್ದು ಕೊಟ್ಟು ಗೈಸ್, ಇವತ್ತು ಹುಷಾರಿಲ್ಲದೆ ಇರೋ ಕಾರಣ ಜಾಸ್ತಿ ಏನು ವ್ಲಾಗ್ ಮಾಡಿ. ಗೈಸ್ ಗುಡ್ ಮಾರ್ನಿಂಗ್, ರಾಧೆ ರಾಧೆ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಕಾಲೇಜ್ಗೆ ಹೋಗಿಲ್ಲ, ಸ್ವಲ್ಪ ನೆಗಡಿ ಆಗಿರೋ ಕಾರಣ ಕಾಲೇಜ್ಗೆ ಹೋಗಿಲ್ಲ. ಅಲ್ಲೇ 10:43 ಇನ್ನೂ ತಿಂಡಿ ಮಾಡಬೇಕು. ನಮ್ಮ ಅಕ್ಕ ಪಲಾವ್ ಮಾಡ್ತಾವ್ರೆ, ಸ್ಪೆಷಲ್ ಪಲಾವ್ ಅಂತ. ಏನು ಪಲಾವ್ ಗೊತ್ತಿಲ್ಲ, ಇನ್ನೂ 11 ಗಂಟೆ ಆಯ್ತೈತೆ. ಸ್ಪೆಷಲ್ ಪಲಾವ್ ಮಾಡೋಷ್ಟರಲ್ಲಿ ಕಸ ಹೊಡಿತಾವ್ರೆ. ಅವ್ರು ಇನ್ನೊಬ್ರು ಇಲ್ಲ ಅಲ್ವಾ, ಅದಕ್ಕೆ ಇವತ್ತು ಜಲ್ದಿ ಎದ್ಬಿಟ್ಟು ಡ್ಯೂಟಿ ಮಾಡ್ತಾವ್ರೆ. ಇಲ್ಲ ಅಂದಿದ್ರೆ ಈಗ ಆರಾಮ್ಸೆ ನಿಧಾನಕ್ಕೆ ಎದ್ದಿರೋದು. ನೆಟ್ ಆನ್ ಮಾಡೋರು ನೀವು ಟಿ ವಿ ನಾವು ನೋಡ್ತಾ ಇರೋಣ ತಿಂಡಿ ಆಗೋವರೆಗೂ. ನೆಟ್ಫ್ಲಿಕ್ಸ್ ಐತಾ ಈಗ? ಸೂಪರ್ ಆಗಿದೆ. ನೆಟ್ಫ್ಲಿಕ್ಸಲ್ಲಿ 1-2 ಫಿಲಮ್ ನೋಡ್ತೀನಿ. ನೆಟ್ಫ್ಲಿಕ್ಸ್ ಇದ್ದರೆ ಒಳ್ಳೆಯದು. ಇದು ಯಾವಾಗ ಆಗುತ್ತೋ ಇದಾಗಷ್ಟರಲ್ಲಿ ಒಂದು ನೋಡೋಣ, ಯಾವುದಾದ್ರೂ ಒಂದು ಚೆನ್ನಾಗಿರೋ ಫಿಲಮ್ ಇದ್ದರೆ ಫಿಲಮ್ ಆದರೂ ಆಗ್ಬಿಟ್ಟು ನೋಡ್ತಾ ಇರ್ತೀನಿ. ಒಂದು 10 ಫಸ್ಟ್ ಡ್ಯಾಡಿ ಕೊಟ್ಬಿಟ್ಟು ಬರ್ತೀನಿ. ಅವ್ರು ಯಾರೇ ಹೇಳೋರೆ ತಿಂಡಿ ತೊಗೊಂಬಿಟ್ಟು ಬಾ ಅಂದ್ಬಿಟ್ರು. ಅವ್ರಿಗೆ ಫಸ್ಟ್ ತಂದೈತೀನಿ, ಹಾಕೊಟ್ಟಿದ ತಕ್ಷಣ ಆಮೇಲೆ ಬಂದ್ಬಿಟ್ಟು ನಾನು ತಿಂಡಿ ಮಾಡ್ತೀನಿ. ನಾನು ಬೆಳಿಗ್ಗೆ ಮಾಡ್ಬೇಕಾದ್ರೆ ಪ್ರತಿದಿನ ಇಲ್ಲೊಂದು ಸೌಂಡ್ ಬರ್ತದೆ. ಮೋಸ್ಟ್ಲಿ ಕೆಲಸ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅನ್ನಿಸ್ತದೆ, ಅದಕ್ಕೆ ಸೌಂಡ್ ಜಾಸ್ತಿ. ರೈಸ್ ಇವತ್ತಿನ್ನೂ ಬೆಳಗ್ಗೆನೇ ಮಳೆ ಬರ್ತೈತೆ. ಸೋನೆ ಬರ್ತಿದ್ದು ಇಷ್ಟೊತ್ತಲ್ಲೇ ನಿಂತೈತೆ. ಸುಮ್ಮನೆ ಇಲ್ಲ, ಸೋನೆ ಬರ್ತಾನೆ ಐತೆ. ಇನ್ನೊಂದು 5 ನಿಮಿಷ ನಿಂತೈತದೆ ಬರ್ತೈತೆ. ನಾನು ಅಂಗಡಿ ಹತ್ರ ಇಲ್ಲೇ ಈಚೆ ಕೂತಿದ್ನಲ್ಲ, ಹಂಗೆ ಸೋನೆ ಬರ್ತಿತ್ತಲ್ಲ, ಇದೊಂದು ವೀಡಿಯೋ ಮಾಡ್ಕೊಂಬಿಡೋಣ. ಹೆಂಗೋ ಮಾಮೂಲಿ ಸಂಜೆ ಬಂದ್ಬಿಟ್ಟು ವೀಡಿಯೋ ಮಾಡ್ತಿದ್ದೆ. ಮನೆ ಹತ್ರ ಇದ್ದಾಗಾದರೂ ಬೆಳಗ್ಗೆ ಹೊತ್ತು ಸ್ಟಾರ್ಟ್ ಮಾಡಿಬಿಡ್ಬೇಕು, ಇಲ್ಲಾಂದರೆ ಬರೀ ನೈಟ್ ಹೊತ್ತೇ ಮಾಡಿ ಸಂಜೆ ಹೊತ್ತೇ ಮಾಡ್ತಾಯಿರ್ತೀನಿ. ಇವಾಗ ಅಕ್ಕಿ ಕೊಡ್ತಾರೆ, ಅದಕ್ಕೆ ಬೇರೆ ಹೋಗಲ್ಲಪ್ಪ. ಮಧ್ಯಾಹ್ನ 4 ಮಲಗಿದ್ದವನು, ಇವಾಗ ಎದ್ದು 6:30 ಆಗಿದೆ. ಹಾಲು ತರೋಕ್ಕಂತ ಹೋಗ್ತಾಯಿದ್ದೀನಿ. ಮಾಮೂಲಿ ಸೇಮ್ ಟೈಮ್ ಇವತ್ತು ಕಾಲೇಜಿಂದ ಬಂದು ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ನಲ್ಲ, ಹಂಗೆ ಆಗೈತಿ. ಇವಾಗ ಬಂದೇ ಅನ್ನೋಕ್ಕೆ ಬದಲು ಹಾಲು ತರಕ್ಕೆ ಹೋಗ್ತಾಯಿದ್ದೀನಿ ಅಷ್ಟೇ. ಇವಾಗ ಸ್ವಲ್ಪ ಪರವಾಗಿಲ್ಲ, ಮಾತಾಡ್ಬೋದು. ಗಂಟೆಲ್ಲ ಹೆವಿ ನೋವಾಗ್ಬಿಟ್ಟು ಯಾವ ವ್ಲಾಗು ಮಾಡಿರಲಿಲ್ಲ, ಯಾವುದೂ ಇಲ್ಲ. ಹೋಗ್ಬಿಟ್ಟು ಹಾಲಾದು ತೊಗೊಂಬತ್ತೀನಿ. ನಮ್ಮಮ್ಮ ಕಾಸು ಕೊಡಲಿ ಇಸ್ಕೊಂಡು ಹಾಲು ತೊಗೊಂಬತ್ತೀನಿ ಹೋಗ್ಬಿಟ್ಟು. ಟೈಮ್ ಆಗೈತೆ, 6:30. ಇವರು ಲೇಟಾಗಿ ಹೋಗು ಅಂದ್ರಲ್ಲ, ಅದಕ್ಕೆ ಇವಾಗ ಹೋಗ್ತಾಯಿದ್ದೀನಿ. ಏನೋ ಟೇಪ್ ಪ್ಯಾಚ್ ವರ್ಕ್ ಬೇರೆ ಮಾಡ್ತಾವ್ರೆ. ಯಾಕಮ್ಮ ಬೇಕು ಇಲ್ಲಿಂದ ಬರ್ತೈತೆ ಪಾಪ ಅವಳಿಗೆ. ರೈಸ್ ಹಾಲೆಲ್ಲ ತಂದ್ಕೊಟ್ಬಿಟ್ಟು ಇವಾಗ ಜಸ್ಟ್ ಮತ್ತೆ ಅಂಗಡಿ ಹತ್ರ ಹೋಗ್ಬೇಕು. ಇದು ಹಾಲು ಹಾಕಿದ್ರು ಕುಡಿತಾ ಇಲ್ಲ, ಇದಕ್ಕೆ ಒಂಥರ ಒಳಗಡೆ ಈಚೆಯಿಂದ ಒಳಗಡೆ ಯಾರು ಕಾಲು ಸಿಗ್ತದೆ ಅವ್ರಿಗೆ ಯಾರು ಕಾಲು ಚೆನ್ನಾಗಿದೆ ನೋಡ್ತಾ ಇದ್ದಾರೆ. ನನಗೆ ಕಾಫಿ ಬೇಡ, ಕಾಫಿ ಕುಡಿಬಾರ್ದು ಇವಾಗ. ಗಂಟ್ಲಲ್ಲಿ ಮಾತಾಡೋಕ್ಕೆ ಆಯ್ತಾಯಿಲ್ಲ, ಹೆವಿ ನೋವು ಆಗ್ತಾಯಿದೆ. ಯಾಕೋ ಟ್ಯಾಬ್ಲೆಟ್ಸ್ ತಗೊಂಬಂದೆ, ಅದಕ್ಕೆ ಒಂದು 4 ತಗೊಂಬಂದು ಇಟ್ಕೊಂಬಿಟ್ಟಿದ್ದೀನಿ. ಆಮೇಲಿಂದ ಬಂದ್ಬಿಟ್ಟು ಅವ್ರಿಗೆ ಯಾವುದೋ ತಗೊಂಡು ಮಲ್ಕೊಂಡೆ, ಅದೇನು ಸರಿನೇ ಹೋಗಲಿಲ್ಲ. ಅದಕ್ಕೆ ಇದು ಇರಲಿ ಅಂಗಡಿ ಕ್ಲೋಸ್ ಮಾಡ್ಕೊಂಬತ್ತೀನಿ ಜಲ್ದಿ. ಜಾಸ್ತಿ ಗಂಟ್ಲು ನೋವು, ಮಾತಾಡೋಕ್ಕೆ ಆಯ್ತಾಯಿಲ್ಲ ಜಾಸ್ತಿ. ಸ್ವಲ್ಪ ಹೊತ್ತು ಯಾರು ನಮ್ಮ ಅಕ್ಕ ಇದ್ದಿದ್ದು ಕೊಟ್ಬಿಡಿ ವ್ಲಾಗ್ ಮಾಡೋ ಅಂತ. ಅವರು ಇಲ್ಲ, ಕೆಲ್ಸಕ್ಕೆ ಹೋಗೋರೆ. ನೈಸ್. ಈಗ ಜಸ್ಟ್ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಮನೆಗೆ ಬರ್ತಾಯಿದ್ದೀನಿ. ನೀವು ಅಂಗಡಿ ಕ್ಲೋಸ್ ಮಾಡಿದೆ, ಹಂಗೆ ಮನೆಗೆ ಬಂದೆ. ಹಂಗೆ ವ್ಲಾಗ್ ಕಂಟಿನ್ಯೂ ಮಾಡೋಣ ಅಂತ ಬಂದೆ. ಏನೋ ನಮ್ಮ ಅಮ್ಮಂಗೆ ತಲೆ ತಿಂತಾಯ್ತೀವಿ. ಏನಿಲ್ಲ, ಅದು ಹಾಲು ಕುಡಿಯಪ್ಪ. ಹಾಲು ಕುಡಿಯಪ್ಪ. ಸೀರಿಯಲ್ ನೋಡ್ತಾರೆ ಕೂತ್ಕೊಂಡು. ಯಾಕೋ ಪಿಂಕಿ, ಏನು ಸಮಾಚಾರ? ಗೈಸ್ ಇವತ್ತು ಹುಷಾರಿಲ್ಲದೆ ಇರೋ ಕಾರಣ ಜಾಸ್ತಿ ಏನು ವ್ಲಾಗ್ ಮಾಡಿಲ್ಲ. ನಾನು ಎಲ್ಲೂ ಹೋಗೇ ಇಲ್ಲ. ಅಂಗಡಿ ಮನೆಯೇ ಇವತ್ತು. ಬೆಳಗ್ಗೆಯಿಂದ ಹುಷಾರೇ ಇಲ್ಲ ಕರೆಕ್ಟಾಗಿ. ಸೊ ಅದಕ್ಕೋಸ್ಕರ ಜಾಸ್ತಿ ಏನು ವ್ಲಾಗ್ ಮಾಡೇ ಇಲ್ಲ. ಈಗ ಆಲೇ ಬಂದು ಟ್ಯಾಬ್ಲೆಟ್ ತೊಗೊಂಬಂದೆ, ಆಲೇ ಮಲ್ಗೋಕ್ಕೆ ಅಂತ ಬಂದಿದ್ದೀನಿ. ಇನ್ನೇನು ಮಾಡೋಣ, ಫ್ಯಾನ್ ಹಾಕ್ಬಿಟ್ಟು ಮಲ್ಕೋತೀನಿ ಅಷ್ಟೇ. ಮಾತಾಡೋಕ್ಕಾಗಿದ್ರೆ ಏನೇನಾದರೂ ಮಾತಾಡ್ಬಿಟ್ಟು ಕಂಟಿನ್ಯೂ ಮಾಡಿಬಿಡಿವೆ. ಬಟ್ ಮಾತಾಡೋಕ್ಕಾಯ್ತಲ್ಲ, ಇಲ್ಲಿ ಹೆವಿ ಪೇಯ್ನ್ ಆಗ್ತಾಯಿದೆ. ಅದಕ್ಕೋಸ್ಕರ ಏನು ಜಾಸ್ತಿ ಮಾಡೋಕ್ಕೆ ಹೋಗಿಲ್ಲ ವ್ಲಾಗ್ನ ಇವತ್ತು. ಏನೊಂದು 5 ಮಿನಿಟ್ಸ್ ಆಗಿದ್ರೆ ಹೈಯೆಸ್ಟ್ ಅನ್ಕೋತೀನಿ ಇವತ್ತು ಅಷ್ಟೇ. ಜಾಸ್ತಿ ಎಲ್ಲ ಆಗಿಲ್ಲ ಇವತ್ತು ವ್ಲಾಗು. ಇದನ್ನ ಇಲ್ಲೇ ಎಂಡ್ ಮಾಡೋಣ ಅಂದರೆ ನನಗೆ ಎಂಡ್ ಮಾಡಿದ್ರೂ ಸ್ಯಾಟಿಸ್ಫೈ ಆಗೋಲ್ಲ ನನಗೆ. ಏನು ಮಾಡೋಣ ಅಂತ ನೋಡ್ತಾ ಇದ್ದೀನಿ. ಅದಕ್ಕೆ ಒಳಗಡೆ ಒಂದು 2 ನಿಮಿಷ ಬಿಟ್ಬಿಟ್ಟು ನೋಡ್ಬಿಟ್ಟು ಆಮೇಲೆ ಎಂಡ್ ಮಾಡ್ತೀನಿ. ಗೈಸ್ ಎಲ್ಲರೂ ಮಲ್ಗೋರು, ನಾನು ಬೇರೆ ಮಧ್ಯಾಹ್ನ ಮಲಗಿಬಿಟ್ಟಿದ್ನಲ್ಲ, ನಿದ್ದೆ ಬರೋ ಗೊತ್ತಾಯಿಲ್ಲ. ಅದಕ್ಕೆ ಸುಮ್ಮನೆ ತಿರುಗ್ತಾ ಇದ್ದೀನಿ. ಇಲ್ಲೇ ಒಂದು 10-15 ನಿಮಿಷ ತಿರುಗ್ಬಿಟ್ಟು ಹೋಗೋಣ ಅಂತ ಬಂದೆ. ಇಲ್ಲಿ ಯಾಕೋ ಇನ್ನೂ ಚಳಿ ಆಯ್ತೈತೆ. ಜಾಸ್ತಿ ಮಾತಾಡಿದ್ರೆ ಓರೆದು ಬಂದುಬಿಡ್ತದೆ. ಮಲಗೈತೆ ಅನ್ಸೋದು. ಇದು ಅಲ್ಲಿಂದಲೇ ಗುರಾಯಿಸ್ತೈತೆ ಯಾರೋ ಬಂದರು ಅಂತ. ಮಲ್ಕೊ
ಅದಕ್ಕೆ ಜಾಸ್ತಿ ಮಾತಾಡ್ಸೋಕೆ ಹೋದರೆ ಅದು ಎದ್ದು ಬಂದುಬಿಟ್ರೆ ಆಮೇಲೆ ಹಿಂಸೆ ಆಗ್ತದೆ ನನಗೆ. ಅದಕ್ಕೆ ಮಧ್ಯಾಹ್ನ ಹೊತ್ತು ಮಲಗಬಾರ್ದು. ನಾನು ಮಲಗಲ್ಲ, ಹುಷಾರಿಲ್ದಾಗ ಮಲಗ್ತೀನಿ. ಹಂಗಾಗುತ್ತೆ. ಲೈಟ್ ಆನ್ ಮಾಡಿಬಿಟ್ಟು ಹಂಗೆ ಬಿಟ್ಟವ್ರು ಯಾರೋ. ಸುಮ್ಮನೆ ಕರೆಂಟ್ ಬಿಲ್ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಎಷ್ಟೊತ್ತು ಅಂತ ತಿರ್ಗಾ ನಾನು ಒಬ್ಬನೇ ಎಲ್ಲ ಮಲ್ಕೊಂಬಿಟ್ಟವ್ರೆ. ಮಾತಾಡೋಕ್ಕೂ ಆಗಲ್ಲ, ನಿದ್ದೆ ಇಲ್ಲ. ಅದಕ್ಕೋಸ್ಕರ ತಿರುಗ್ತಾ ಈಚೆ ಬಂದು ಕೂತಿದ್ದೀನಿ. ನಾನು ಹೇಳಿಲ್ವಾ ಸೌಂಡ್ ಮಾಡಿದ್ರೆ ಸಾಕು ಎದ್ಬಿಟ್ಟು ಬಂದುಬಿಡ್ತದೆ ಅಂತ. ಹೋಗೋಣ, ಲೈಟ್ಸ್ ಎಲ್ಲ ಆಫ್ ಮಾಡಿಬಿಟ್ಟು. ಅದೇ ಯಾವುದೋ ಲೈಟ್ ತರಿಸ್ಕೊಂಡೆ ಕ್ಲಾರಿಟಿಗೆ ಅಂತ, ಅದ್ರಲ್ಲಿ ಮಾಡೋದೇ ಇಲ್ಲ ನಾನು. ಊರಿಗೆ ಆರಪ್ಪ ನೀನು ಇಲ್ಲಿ ಕೂತ್ಕೋ, ನಾನು ಇದ್ದೀನಿ. ಮಲ್ಕೋತೀನಿ ಅಷ್ಟೇ. ನಾಳೆ ನೀಟಾಗಿ ಮಾಡಬೇಕು ವ್ಲಾಗ್ನ. ಮಲಗಿದ್ದೆ ಮತ್ತೆ ಮಲ್ಕೊಂಬಿಟ್ಟಿದ್ದೆ ವ್ಲಾಗ್ ಮಾಡ್ತೀನಿ ಅಂತ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಜೈ ಶ್ರೀ ಕೃಷ್ಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.